ಇನ್ ಕೇಸ್ ಏನಾದರೂ ನೀವು ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ ಬಟ್ ಆದರೂ ಬೇಬಿ ಆಗ್ತಾ ಇಲ್ಲ, ಎಷ್ಟೇ ಪ್ರಯತ್ನ ಪಟ್ಟರೂ ನಿಮಗೆ ಸಫಲತೆ ಸಿಕ್ಕಿಲ್ಲ ಅಂದರೆ ನೀವು ಒಂದು ಮಾತನ್ನು ಗಮನದಲ್ಲಿ ಇಟ್ಕೋಬೇಕು. ಮದುವೆ ಆದ ನಂತರ ಏನು ಬೇಬಿ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ ಇದರಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದರೆ ಗಂಡ ಹೆಂಡತಿ ಇಬ್ಬರೂ ಕೂಡ ಆರೋಗ್ಯಕರವಾಗಿ ಇರಬೇಕು. ಹಾಗೆ ಅವರಲ್ಲಿ ಇಬ್ಬರಲ್ಲೂ ಕೂಡ ಯಾವುದೇ ರೀತಿ ಇನ್ಫರ್ಟಿಲಿಟಿ ಇಶ್ಯೂಸ್ ಇರಬಾರ್ದು. ಸೊ ಇದು ತುಂಬ ಮುಖ್ಯವಾಗಿ ನೀವು ಗಮನನ ವಹಿಸಬೇಕಾಗತ್ತೆ. ನಮಗೆಲ್ಲರಿಗೂ ಗೊತ್ತಿದೆ, ಇನ್ ಕೇಸ್ ಕಪಲ್ಸ್ ಬೇಬಿ ಪ್ಲಾನ್ ಮಾಡ್ತಾ ಇದ್ದಾರೆ ಬಟ್ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದರೆ ಮೊದಲನೇದಾಗಿ ನಾವು ವೈಫ್ ಅಂದರೆ ಹೆಣ್ಣಿನ ಒಂದು ಎಲ್ಲ ಪರೀಕ್ಷೆಯನ್ನು ಮಾಡಿಸ್ತೀವಿ. ಸ್ಕ್ಯಾನಿಂಗ್ ಆಗಿರಬಹುದು ಅಥವಾ ಬ್ಲಡ್ ರಿಪೋರ್ಟ್ ಆಗಿರಬಹುದು, HSG ಇಂದ ಹಿಡಿದು ಎಲ್ಲ ಒಂದು ಟೆಸ್ಟ್ಗಳನ್ನು ಮಾಡಿರ್ತೀವಿ. ಎವ್ರಿಥಿಂಗ್ ಈಸ್ ಓಕೆ ಫೈನ್ ಹೇಳಿದ್ದಾರೆ ಅಂತ ಅಂದರೆ ಹೆಂಡತಿ ಆದವರು ಅವರ ಗಂಡನಿಗೆ ಯಾವ ಟಿಪ್ಸನ್ನು, ಸ್ಪೆಷಲಿ ಯಾವ ಆಹಾರವನ್ನು, ಯಾವ ಫುಡ್ಡನ್ನು ಕೊಡ್ತಾ ಅವರ ಫರ್ಟಿಲಿಟಿಯನ್ನು ಬೂಸ್ಟಪ್ ಮಾಡಿ ಅವರು ಆದಷ್ಟು ಬೇಗ ಕನ್ಸೀವ್ ಆಗ್ಬೋದು ಅನ್ನೋದೇ ಇವತ್ತಿನ ವಿಡಿಯೋ. ಹೌದು, ಯಾಕಂತ ಹೇಳಿದ್ರೆ ಎಷ್ಟೋ ಜನ ಹೆಣ್ಮಕ್ಳು ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಅವರು ಹಲವಾರು ಬಗೆಯ ಟ್ರೀಟ್ಮೆಂಟ್ಗಳನ್ನು ತಗೊಳ್ತಾ ಇರ್ತಾರೆ, ಮಾತ್ರೆಗಳನ್ನು, ಹಾಗೆ ಹೋಮ್ ರೆಮಿಡೀಸು ಟಿಪ್ಸ್ಗಳನ್ನು ಫಾಲೋ ಮಾಡ್ತಾ ಇರ್ತಾರೆ. ಬಟ್ ಆದ್ರೂ ಕನ್ಸೀವ್ ಆಗ್ತಾ ಇರಲ್ಲ. ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಅವರ ಹಸ್ಬೆಂಡಲ್ಲಿ ಏನಾದರೂ ಸ್ಪಾಮ್ನ ಕ್ವಾಲಿಟಿ, ಕೌಂಟು, ಮೊಟಿಲಿಟಿ ಇದು ಏನಾದರೂ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಅವರಿಗೆ ಇಲ್ಲಿ ಸಫಲತೆ ಅನ್ನೋದು ಸಿಗಲ್ಲ. ಮತ್ತೆ ಅವರು ಚಿಂತೆಗೊಳಗಾಗ್ತಾರೆ. ಇಷ್ಟೆಲ್ಲ ಮಾಡ್ತಾ ಇದ್ರು ನಾವು ಯಾಕೆ ನಮಗೆ ಇಲ್ಲಿ ಸಫಲತೆ ಅನ್ನೋದು ಸಿಗ್ತಾ ಇಲ್ಲ ಅಂತ. ಸೊ ಆ ಒಂದು ಚಿಂತೆಯನ್ನು ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಹೇಳುವಂತಹ ಈ ಟಿಪ್ಸ್ಗಳನ್ನು ಫಾಲೋ ಮಾಡೋದ್ರಿಂದ, ನಿಮ್ಮ ಹಸ್ಬೆಂಡಿಗೆ ಫಾಲೋ ಮಾಡಿಸೋದ್ರಿಂದ ನಿಮ್ಮ ಕನಸು ಆದಷ್ಟು ಬೇಗ ನನಸಾಗುತ್ತೆ ಅಂತಲೇ ಹೇಳ್ಬೋದು. ನೀವು ಕೂಡ ಹೆಲ್ದಿ ಬೇಬಿನ ಪಡಿಬೋದು. ಇವತ್ತಿನ ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಸ್ವಲ್ಪನೂ ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಯಾಕಂತ ಹೇಳಿದ್ರೆ ಇದರಲ್ಲಿ ನಾನು ಹೇಳುವಂತಹ 2 ಟಿಪ್ಸ್ಗಳು ನಿಮಗೆ ಬಹಳ ಉಪಯುಕ್ತ ಆಗಿರುತ್ತೆ ಅಂತ ಮೊದಲೇ ಹೇಳ್ಬಿಡ್ತೀನಿ. ಫಸ್ಟ್ ಟಿಪ್ ಅನ್ನ ನೋಡೋದಾದ್ರೆ, ಪುರುಷರಿಗೆ ಡೈಲಿ ABC ಜ್ಯೂಸ್ ಅನ್ನ ಕುಡಿಯಬೇಕು. ಇನ್ ಕೇಸ್ ಏನಾದರೂ ನೀವು ವೈಫ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ನಿಮ್ಮ ಹಸ್ಬೆಂಡಿಗೆ ಹೇಳ್ಬೋದು. ಇನ್ ಕೇಸ್ ಏನಾದರೂ ಪುರುಷರು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಈ ಒಂದು ಟಿಪ್ಸ್ ಅನ್ನ ಫಾಲೋ ಮಾಡಬೇಕು. ಇನ್ ಕೇಸ್ ಪುರುಷರಲ್ಲಿ ಏನಾದರೂ ಸ್ಪರ್ಮ್ ಕೌಂಟು, ಮೊಟಿಲಿಟಿ ಕಡಿಮೆ ಇದೆ, ಮೊಫಾಲಜಿ ಕಡಿಮೆ ಇದೆ ಅಂದ್ರೂ ನಿಮಗೆ ತುಂಬಾನೇ ಒಳ್ಳೆ ರೀತಿ ಈ ಒಂದು ABC ಜ್ಯೂಸ್ ಹೆಲ್ಪ್ ಮಾಡುತ್ತೆ. ABC ಜ್ಯೂಸ್ ಅಂದರೆ ಏನು, ಯಾವ ಪ್ರಮಾಣದಲ್ಲಿ ಕುಡಿಬೇಕು, ಎಷ್ಟು ದಿನ ನೀವು ಕುಡಿಬೇಕು ಅನ್ನೋದು ನೀವು ತಿಳ್ಕೊಳ್ಬೇಕಾಗಿರೋದು ತುಂಬ ಮುಖ್ಯ. ಅದಕ್ಕಿಂತ ಮುಂಚೆ ಯಾರೆಲ್ಲ ಪುರುಷರು ಸ್ಪರ್ಮ್ನ ಕೌಂಟು, ಮೊಟಿಲಿಟಿ ಕಡಿಮೆ ಇದೆ ಅವರಂತೂ ಇದನ್ನು ಕುಡಿಲೇಬೇಕು. ಇನ್ ಕೇಸ್ ಯಾರಾದರೂ ಸ್ಪರ್ಮ್ನ ಕೌಂಟು, ಮೊಟಿಲಿಟಿ ಏನು ಕಡಿಮೆ ಇಲ್ಲ, ಎಲ್ಲ ನಾರ್ಮಲ್ ಇದೆ ಅಂದ್ರೂ ನೀವು ಇದನ್ನು ಕುಡಿಯೋದ್ರಿಂದಾನು ನಿಮ್ಮ ಒಂದು ಮೆನ್ ಪವರ್ ಅಂತ ಏನು ಹೇಳ್ತೀವಿ ಇದನ್ನು ಕೂಡ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಹಾಗೆ ಇನ್ನೂ ಹೆಚ್ಚಿಗೆ ನಿಮ್ಮ ಒಂದು ಸ್ಪರ್ಮ್ನ ಕ್ವಾಲಿಟಿ, ಕ್ವಾಂಟಿಟಿ, ಮೊಫಾಲಜಿ ಎಲ್ಲ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಡ್ರಿಂಕ್ ತುಂಬಾನೇ ಹೆಲ್ಪ್ ಮಾಡುತ್ತೆ. ABC ಜ್ಯೂಸ್ ಅಂದರೆ ಆಪಲ್, ಬೀಟ್ರೂಟ್ ಹಾಗೆ ಕ್ಯಾರೆಟ್ ಇದರ ಒಂದು ಜ್ಯೂಸನ್ನು ನೀವು ಡೈಲಿ ಕುಡಿಬೇಕಾಗತ್ತೆ. ಇದರ ಪ್ರಮಾಣ ಎಷ್ಟು, ಯಾವ ಒಂದು ಕ್ವಾಂಟಿಟಿಯಲ್ಲಿ ಹಾಕ್ಕೋಬೇಕು ಅಂತ ಹೇಳಿದ್ರೆ, ಒಂದು ಫುಲ್ ಆ್ಯಪಲ್ನ ಕಟ್ ಮಾಡಿ ಹಾಕ್ಕೊಳ್ಳಿ, ಹಾಗೆ ಬೀಟ್ರೂಟನ್ನು ಅರ್ಧ ಹಾಕ್ಕೊಳ್ಳಿ, ಹಾಗೆ ಕ್ಯಾರೆಟನ್ನು ಕೂಡ ಅರ್ಧ ಹಾಕ್ಕೊಳ್ಳಿ. ಸೊ ಇದರ ಜೊತೆಗೆ ಜಿಂಜರ್ ಅಂದರೆ ಹಸಿ ಶುಂಠಿಯನ್ನು ನೀವು ಒಂದು ಹೆಬ್ಬೆಟ್ಟಿನ ಒಂದು ಗಾತ್ರದಷ್ಟು ಹಾಕ್ಕೊಂಡ್ರು ಇದರಿಂದನೂ ನಿಮಗೆ ತುಂಬ ಒಳ್ಳೆ ರೀತಿ ಸ್ಪರ್ಮ್ನ ಕೌಂಟ್, ಮೊಟಿಲಿಟಿ ಎಲ್ಲ ಇಂಪ್ರೂವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದರಲ್ಲಿ ABC ಅಂದರೆ ಆ್ಯಪಲ್ಲು, ಬೀಟ್ರೂಟು ಹಾಗೆ ಕ್ಯಾರೆಟು. ಈ ಜ್ಯೂಸನ್ನು ನೀವು ಕುಡಿಯೋದ್ರಿಂದ ಸತತವಾಗಿ ನೀವು 30 ದಿನ ಕಂಟಿನ್ಯೂಸ್ ಆಗಿ ಕುಡಿತಿದ್ದೀರಾ ಅಂದ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ದೇಹದಲ್ಲಿ ಎಷ್ಟೆಲ್ಲ ಬದಲಾವಣೆಗಳು ಕಾಣಿಸುತ್ತೆ ಅಂತ. ಸೊ ಈ ಒಂದು ಜ್ಯೂಸನ್ನು ನೀವು ಕುಡಿಯೋದ್ರಿಂದ ಪುರುಷರಲ್ಲಿ ವೀರ್ಯಾಣುವ ಸಂಖ್ಯೆ ಹೆಚ್ಚಾಗುತ್ತೆ, ಹಾಗೆ ಅದರ ಮೊಟಿಲಿಟಿ ಅಂದರೆ ಸ್ವಿಮ್ಮಿಂಗ್ ಪವರ್ ಕೂಡ ತುಂಬಾ ಹೆಚ್ಚಾಗುತ್ತೆ. ತುಂಬ ಜನ ಪುರುಷರಲ್ಲಿ ಕೌಂಟ್ ಏನೋ ಇರುತ್ತೆ, ಮಿಲಿಯನ್ಸ್ ಆಫ್ ಸ್ಪರ್ಮ್ಸ್ ಅವೈಲಬಿಲಿಟಿ ಇರುತ್ತೆ, ಬಟ್ ಅದಕ್ಕೆ ಈಜುವಂತಹ, ಸ್ವಿಮ್ ಮಾಡುವಂತಹ ಶಕ್ತಿ ಆ ಒಂದು ವೀರ್ಯಾಣುಗಳಿಗೆ ಕಡಿಮೆ ಇರುತ್ತೆ. ಹಾಗೆ ಅದರ ಜೊತೆಗೆ ಕೆಲವಷ್ಟು ಪುರುಷರಲ್ಲಿ ಈಜುವಂತಹ ಶಕ್ತಿನೂ ಇರುತ್ತೆ, ಹಾಗೆ ಕೌಂಟೂ ಜಾಸ್ತಿ ಇರುತ್ತೆ, ಬಟ್ ಅದರ ಮಾರ್ಫಾಲಜಿ ಅಂದರೆ ಅದರ ಒಂದು ಬಾಡಿ ಶೇಪ್ ಚೆನ್ನಾಗಿರೋದಿಲ್ಲ, ಸ್ಪರ್ಮ್ನ ಹೆಲ್ತ್ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬೋದು. ಸೊ ಎಲ್ಲ ಒಂದು ಸಮಸ್ಯೆನ ನೀವು ಫೇಸ್ ಮಾಡ್ತಿದ್ದೀರಾ ಅಂದರೆ ಈ ಒಂದು ABC ಜ್ಯೂಸನ್ನು ನೀವು ಪ್ರತಿನಿತ್ಯ ಕುಡಿಯೋದ್ರಿಂದ ಖಂಡಿತ ನಿಮಗೆ ತುಂಬ ಒಳ್ಳೆ ರೀತಿ ಬೆನಿಫಿಟ್ಸ್ ನೋಡ್ಬೋದು. ಹಾಗೆ ಇವಾಗ ಇನ್ನೊಂದು ಕ್ವಶನ್ ಕೆಲವರಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ, ಯಾವ ಟೈಮಲ್ಲಿ, ಯಾವ ಸಮಯದಲ್ಲಿ ಕುಡಿಬೇಕು ಅಂತ. ಇದು ಬೆಸ್ಟ್ ಅಂತ ಹೇಳಿದ್ರೆ ನೀವು ಎಂಟಿ ಸ್ಟಮಕ್ ಅಂತ ಹೇಳಿದ್ರೆ ಖಾಲಿ ಹೊಟ್ಟೆಗೆ, ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ಇದನ್ನು ಕುಡಿಯೋದ್ರಿಂದ ತುಂಬ ಒಳ್ಳೆ ರೀತಿ ಇದರ ಪರಿಣಾಮವನ್ನು ನೀವು ನೋಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಕೆಲವಷ್ಟು ಜನರಿಗೆ ಮಿಡ್ ಮಾರ್ನಿಂಗ್ ಅಂತ ಹೇಳಿದ್ರೆ ಒಂದು 11 ಗಂಟೆ, 11:30 ತಿಂಡಿ ಆದಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟು, ತಿಂಡಿ ನೀವು 9-9:30 ಮಾಡ್ತೀರಾ ಅಂದರೆ 11-11:30 ನೀವು ಈ ಒಂದು ಜ್ಯೂಸನ್ನು ಕುಡಿಬೋದು. ಇಲ್ಲ ಅಂತ ಹೇಳಿದ್ರೆ ಈವ್ನಿಂಗ್ ಟೈಮ್ ಈ ಒಂದು ಜ್ಯೂಸನ್ನು ಕುಡಿಯಬೇಕು. ಡೈಲಿ 1 ಟೈಮ್ ಕುಡಿದ್ರೆ ಸಾಕು. ಹೋಲ್ 30 ಡೇಸ್ ಕುಡಿಯೋದ್ರಿಂದ ಎಷ್ಟೋ ಕಪಲ್ಸ್ಗೆ ವಿದಿನ್ 1 ಮಂತಲ್ಲೂ ಇದರಿಂದ ರಿಸಲ್ಟ್ ಸಿಕ್ಕಿದೆ. ನನ್ನ ಕ್ಲೈಂಟ್ಸಿಗೆ ತುಂಬ ಜನಕ್ಕೆ ಈ ಒಂದು ರೆಮಿಡಿಯನ್ನು ರೆಕಮೆಂಡ್ ಮಾಡ್ತೀನಿ. ತುಂಬ ಜನಕ್ಕೆ ಇದರಿಂದ ಸಹಾಯ ಆಗಿದೆ. 1 ಮಂತಲ್ಲೂ ಕನ್ಸೀವ್ ಆಗಿದ್ದಾರೆ ಕಪಲ್ಸ್ ಅಂತಲೇ ಹೇಳಿ. ನೆಕ್ಸ್ಟ್ ನೋಡೋದಾದರೆ ಮಖಾನ ಹಾಗೆ ಡ್ರೈ ಫ್ರೂಟ್ಸು.
ನಟ್ಸ್. ಸೊ ಈ ಒಂದು ಏನು ಮಖಾನ ಡ್ರೈ ಫ್ರೂಟ್ಸು ನಟ್ಸು ನೀವು ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಖಂಡಿತ ಪುರುಷರಲ್ಲಿ ಅವರ ಒಂದು ಸ್ಪರ್ಮ್ನ ಆರೋಗ್ಯ ತುಂಬ ಚೆನ್ನಾಗಾಗುತ್ತೆ, ಅದರ ಶಕ್ತಿ ಹೆಚ್ಚುತ್ತೆ, ಆಡುವ ಸ್ವಿಮ್ಮಿಂಗ್ ಪವರಿಂದ ಹಿಡಿದು ಅದರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಮಖಾನದ ಬಗ್ಗೆ ನಾನು ಡೀಟೇಲ್ಡ್ ವಿಡಿಯೋ ಹಾಕಿದ್ದೀನಿ. ಇದ್ರ ಬಗ್ಗೆ ಇನ್ನೂ ಜಾಸ್ತಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು, ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತ ನೋಡಬೇಕು ಕೇಳಬೇಕು ಅಂತ ಹೇಳಿದ್ರೆ ಆ ಒಂದು ವಿಡಿಯೋನ ನೀವು ಸರ್ಚ್ ಮಾಡಿ ಕೂಡ ನೋಡ್ಬೋದು. ಮಖಾನದ ನಂತರ ನಟ್ಸಲ್ಲಿ ಯಾವುದು ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ಪುರುಷರಿಗೆ ಅಂತ ನೋಡೋದಾದರೆ ಬಾದಾಮಿ ಹಾಗೆ ಅಖ್ರೋಟು. ಈ ಒಂದು ಏನಿದೆ ನಟ್ಸು, ಇದರಲ್ಲಿ ತುಂಬ ಒಳ್ಳೆ ರೀತಿ ಗುಡ್ ಫ್ಯಾಟ್ ಇದೆ, ಪ್ರೋಟೀನ್ ಇದೆ. ಸೊ ಇದನ್ನು ನೀವು ತಗೊಳ್ಳೋದ್ರಿಂದ ನಿಮ್ಮಲ್ಲಿ ಆದಷ್ಟು ನಿಮ್ಮ ಒಂದು ಸ್ಪರ್ಮ್ನ ಕೌಂಟ್ ಮೊಟಿಲಿಟಿ ನ್ಯಾಚುರಲ್ ಆಗಿ ನೀವು ಬೂಸ್ಟಪ್ ಮಾಡ್ಕೊಳ್ಬೋದು. ಎಷ್ಟೋ ಮಾತ್ರೆಗಳನ್ನು ಸೇವಿಸ್ತಾ ನೀವು ಏನು ಇಂಪ್ರೂವ್ಮೆಂಟ್ಸ್ನ ನಿಮ್ಮ ಸ್ಪರ್ಮ್ನ ಕೌಂಟ್ ಮೊಟಿಲಿಟಿಯಲ್ಲಿ ನೋಡ್ಬೋದು, ಅಷ್ಟೇ ಒಂದು ಇಂಪ್ರೂವ್ಮೆಂಟ್ಸು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳುವಂತಹ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿದ್ರೆ ನಿಮಗೆ ಖಂಡಿತ ಬರುತ್ತೆ ಅಂತ ಹೇಳ್ತೀನಿ. ತುಂಬ ಜನ ಪುರುಷರಿಗೆ ಈ ಟೈಮಲ್ಲಿ ಈ ಡಯಟನ್ನು ಫಾಲೋ ಮಾಡಿ ಈ ಡ್ರೈ ಫ್ರೂಟ್ಸನ್ನು ತಿನ್ನಿ, ಸೋಕ್ ಮಾಡಿ ತಿನ್ನಿ ಅಂತ ಹೇಳಿದ್ರೆ ಕಷ್ಟ ಆಗ್ಬೋದು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳುವಂತಹ ಈ ಒಂದು ರೆಮಿಡಿಯನ್ನು ನೀವು ಮಾಡ್ಕೊಂಡು ಇಟ್ಕೊಂಡು ಪುರುಷರು ಒಂದೊಂದು ಚಮಚ ನೀವು ಆರಾಮಾಗಿ ತಿನ್ಕೋಬಹುದು. 100 ಗ್ರಾಮ್ಸ್ ಮಖಾನವನ್ನು ತಗೊಳ್ಳಿ, 100 ಗ್ರಾಮ್ಸ್ ಬಾದಾಮಿಯನ್ನು ತಗೊಳ್ಳಿ, 100 ಗ್ರಾಮ್ಸ್ ಅಖ್ರೋಟು, 100 ಗ್ರಾಮ್ಸ್ ಪಂಪ್ಕಿನ್ ಸೀಡ್ಸನ್ನು ತಗೊಳ್ಳಿ. ಸೊ ಇದೆಲ್ಲ ಒಂದು ಏನು ನೀವು ಐಟಮ್ ತಗೊಂಡಿರ್ತೀರಾ ಇದಕ್ಕೆ ನೀವು ಒಂದು 100 ಗ್ರಾಮಷ್ಟು ಕಲ್ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇನ್ ಕೇಸ್ ಏನಾದರೂ ಯಾರಿಗಾದರೂ ಇಲ್ಲಿ ಶುಗರ್ ಇದೆ ಅಂತ ಹೇಳಿದ್ರೆ ಅಂಥವರು ಕಲ್ಸಕ್ಕರೆನ ಅವಾಯ್ಡ್ ಮಾಡಿ, ಅದನ್ನು ಬಿಟ್ಟು ಎಲ್ಲ ನಾನು ಏನು ಹೇಳಿದೆ ಈ ಎಲ್ಲ ಐಟಮ್ಸ್ಗಳನ್ನು 100 ಗ್ರಾಮಷ್ಟು ನೀವು ತೊಗೊಂಡ್ಬಿಟ್ಟು ಫೈನ್ ಪೌಡರ್ ಆಗಿ ಮಾಡಿಕೊಂಡು ಇಟ್ಕೊಳ್ಳಿ. ಇದನ್ನು ನೀವು ಏರ್ ಟೈಟ್ ಗ್ಲಾಸ್ ಕಂಟೈನರಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ಇನ್ನೂ ಉತ್ತಮ ಅಂತಲೇ ಹೇಳ್ಬೋದು. ಪ್ಲಾಸ್ಟಿಕ್ ಹಾಗೆ ಸ್ಟೀಲನ್ನು ಅವಾಯ್ಡ್ ಮಾಡಿ. ನಿಮ್ಗೆ ಏನಾದರೂ ಟೈಮ್ ಇಲ್ಲ ಅಂತ ಹೇಳಿದ್ರೆ ಆಫೀಸಿಗೆ ಹೋದಾಗ ಇದನ್ನು ತಿನ್ನೋಕ್ಕಾಗಲ್ಲ ಅಂದರೆ ಬೆಳಗ್ಗೆನೇ ಎದ್ದು 1 ರಿಂದ 2 ಚಮಚ ನೀವು ಇದನ್ನು ತಿನ್ನಬೇಕಾಗುತ್ತೆ ಖಾಲಿ ಹೊಟ್ಟೆಗೆ. ಈವ್ನಿಂಗ್ ಟೈಮಲ್ಲಿ ನೀವು ಆಫೀಸಿಂದ ರಿಟರ್ನ್ ಆದಮೇಲೆ ನೀವು ABC ಜ್ಯೂಸನ್ನು ಕೂಡ ಕುಡಿಬೋದು. ಸೊ ಇದನ್ನು ನೀವು ಕಂಟಿನ್ಯೂಸ್ ಆಗಿ 1 ಮಂತ್ ನೀವು ಮಾಡಿ ನೋಡಿದ್ರೆ ನಿಮಗೆ ಇದರ ಒಂದು ಚಮತ್ಕಾರ ತಿಳಿಯುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಪೌಡರ್ದು. ನೋಡಿ, ಕಪಲ್ಸು ಬೇಬಿ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಪುರುಷರಿಗೆ ಎರೆಕ್ಷನ್ ಆಗಬೇಕಾಗಿರುವುದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಲೈಂಗಿಕ ಆಸಕ್ತಿ ಜಾಸ್ತಿ ಹೆಚ್ಚಿಗೆ ಇರೋದು ಇಂಪಾರ್ಟೆಂಟ್ ಆಗುತ್ತೆ. ಡ್ಯೂರಿಂಗ್ ಓವ್ಯುಲೇಷನ್ ಡೇಸಲ್ಲಂತೂ ತುಂಬಾ ಮಸ್ಟ್ ಆ್ಯಂಡ್ ಶುಡ್ ಅಂತಲೇ ಹೇಳ್ಬೋದು. ಇನ್ ಕೇಸ್ ಪುರುಷರಲ್ಲಿ ಲಿಬಿಡೋ ಅಂದರೆ ಲೈಂಗಿಕ ಆಸಕ್ತಿ ಕಡಿಮೆ ಇದೆ, ಹಾಗೆ ನಿಮಿರುವಿಕೆ ಸಮಸ್ಯೆ ಆಗ್ತಾ ಇದೆ, ವೀರ್ಯ ಏನು ಸ್ಖಲನ ಆಗ್ತಾ ಇದೆ, ಈ ವೀರ್ಯ ತುಂಬಾ ತೆಳು ಇದೆ ಅಂತ ಹೇಳಿದ್ರೆ ಇದಕ್ಕೋಸ್ಕರ ನೀವು ನಮ್ಮ ಮರಿಯಂ ಮನೆಮದ್ದನ್ನು ನೀವು ಯೂಸ್ ಮಾಡ್ಕೊಳ್ಬೋದು ಪುರುಷರು. ಮರಿಯಂ ಸ್ಪರ್ಮ ಬೂಸ್ಟ್ ಫರ್ಟಿ ಲೈಫ್, ಒಂದು ನಿಮಗೆ ಪೌಡರ್ ಫಾರ್ಮಲ್ಲಿ ಇರುತ್ತೆ, ಇನ್ನೊಂದು ನಿಮಗೆ ಲೇಹ ಫಾರ್ಮಲ್ಲಿ ಇರುತ್ತೆ. ಇದನ್ನು ನೀವು ಆದಷ್ಟು 3 ಮಂತ್ಸ್ ಕಂಟಿನ್ಯೂಸ್ ಆಗಿ ತಗೊಳ್ಳೋದ್ರಿಂದಾನು ನಿಮಗೆ ತುಂಬ ಒಳ್ಳೆ ರೀತಿ ಈ ನಾನು ಮೊದಲೇ ಹೇಳಿರುವಂಥ ಏನು ಸಮಸ್ಯೆ ಇದೆ, ಲೈಕ್ ನಿಮಿರುವಿಗೆ ಸಮಸ್ಯೆ, ಹಾಗೆ ನಿಮಗೆ ಲಿಬಿಡೋ ಅಂದರೆ ಲೈಂಗಿಕ ಆಸಕ್ತಿ ಕಡಿಮೆ ಇರೋದು, ಹಾಗೆಯೇ ವಾಟರಿ ಸಿಮನ್ ಅಂದರೆ ತೆಳುವಾದ ವೀರ್ಯ, ಈ ಎಲ್ಲ ಒಂದು ಸಮಸ್ಯೆಗೆ ನೀವು ಪರಿಹಾರನ ತಗೋಬಹುದು. ಜೊತೆಗೆ ಸ್ಟ್ರೆಸ್ಸನ್ನು ಆದಷ್ಟು ಕಂಪ್ಲೀಟ್ ಆಗಿ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಸ್ಟ್ರೆಸ್ ತಗೊಳ್ಳೋದ್ರಿಂದ ಖಂಡಿತ ಫರ್ಟಿಲಿಟಿ ಮೇಲಲ್ಲಾಗಿರ್ಬೋದು ಫಿಮೇಲಲ್ಲಾಗಿರ್ಬೋದು ಫರ್ಟಿಲಿಟಿ ಅನ್ನೋದು ಆಟೋಮೆಟಿಕಲಿ ಡ್ರಾಪ್ ಆಗುತ್ತೆ. ಸೊ ಹಾಗಾಗಿ ಸ್ಟ್ರೆಸ್ನ ಅವಾಯ್ಡ್ ಮಾಡಿ ತುಂಬ ಬಿಸಿ ಸ್ನಾನನ ಮಾಡ್ದೇನೆ ಉಗುರು ಬೆಚ್ಚಗಿನ ಸ್ನಾನವನ್ನು ಮಾಡ್ಕೊಳ್ಳಿ. ಹಾಗೆ ಏನು ನೀವು ಅಂಡರ್ ಗಾರ್ಮೆಂಟ್ಸ್ ಇನ್ನರ್ ಗಾರ್ಮೆಂಟ್ಸ್ ಅಂತ ಹೇಳ್ತೀರಿ, ಈ ಒಂದು ಇನ್ನರ್ ಅಂಡರ್ ಗಾರ್ಮೆಂಟ್ಸನ್ನು ನೀವು ಆದಷ್ಟು ಒಳ್ಳೆ ಒಂದು ಬಟ್ಟೆಯ ಒಂದು ಕಾಟನ್ ಬಟ್ಟೆಯ ಒಂದು ಇನ್ನರ್ ಗಾರ್ಮೆಂಟ್ಸ್ನ, ಲೂಸ್ ಆಗಿರುವಂಥ ಅಂಡರ್ ಗಾರ್ಮೆಂಟ್ಸ್ನ ನೀವು ಧರಿಸಬೇಕಾಗುತ್ತೆ. ತುಂಬ ಟೈಟಾಗಿ ನೀವು ಅಂಡರ್ ಗಾರ್ಮೆಂಟ್ಸ್ನ ಧರಿಸಿದ್ದೀರಾ ಅಂತ ಹೇಳಿದ್ರೆ ಟೆಸ್ಟಿಸ್ನ ಹತ್ರ ಏನಾದರೂ ಹೀಟ್ ಪ್ರೊಡ್ಯೂಸ್ ಆಯಿತು ಅಂತ ಹೇಳಿದ್ರೆ ಟೆಸ್ಟಿಸ್ ಒಳಗಡೆ ಪ್ರೊಡ್ಯೂಸ್ ಆಗುವಂಥ ಸ್ಪರ್ಮ್ಸ್ ಎಲ್ಲ ಡೆತ್ ಆಗುತ್ತೆ, ಇಲ್ಲ ಅದರ ಒಂದು ಶಕ್ತಿನ ಕಳ್ಕೋಬೇಕಾಗುತ್ತೆ. ಹಾಗಾಗಿನೂ ಕೂಡ ನಿಮಗೆ ಇನ್ಫರ್ಟಿಲಿಟಿ ಸಮಸ್ಯೆ ಬರ್ತಾ ಇರ್ಬೋದು. ಹಾಗಾಗಿ ನೀವು ಸ್ಟ್ರೆಸ್ನ ಕಡಿಮೆ ಮಾಡಿ ರೆಗ್ಯುಲರ್ ಆಗಿ ಒಂದು 30 to 40 ಮಿನಿಟ್ಸ್ ಆದರೂ ಎಕ್ಸಸೈಸ್ ಮಾಡ್ಕೊಳ್ಳಿ. ಹಾಗೆಯೇ ಒಳ್ಳೆ ಡಯಟು, ಕಣ್ತುಂಬ ನಿದ್ದೆ, ಇವತ್ತಿನ ವಿಡಿಯೋದಲ್ಲಿ ಹೇಳಿರುವಂಥ ಟಿಪ್ಸ್ ಇಷ್ಟನ್ನು ಫಾಲೋ ಮಾಡಿದರೆ ಡೆಫಿನೆಟ್ಲಿ ನಿಮ್ಮ ಒಂದು ಇನ್ಫರ್ಟಿಲಿಟಿ ಸಮಸ್ಯೆಯಿಂದ ನೀವು ಹೊರಬರ್ಬೋದು, ಆರೋಗ್ಯಕರವಾಗಿರುವಂಥ ಮುದ್ದಾದ ಮಗು ಕಪಲ್ಸ್ ಪಡಿಬಹುದು ಅಂತ ಹೇಳ್ತಾ ಈ ಒಂದು ವಿಷಯ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೌದು ಅನ್ನೋದಾದರೆ ಲೈಕ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ಇನ್ಫರ್ಟಿಲಿಟಿ ಮೇಲೆ ಟಿಪ್ಸನ್ನು ಪಡಿಬೇಕು ಅಂದರೆ ನಮ್ಮ ಚಾನಲ್ನಲ್ಲಿ ಸಾಕಷ್ಟು ವಿಡಿಯೋಸ್ಗಳಿವೆ, ಅದನ್ನು ಹೋಗಿ ವಾಚ್ ಮಾಡಿ. ನಮ್ಮ ಹತ್ರ ಡೈರೆಕ್ಟ್ ನೀವು ಮನೆಮದ್ದನ್ನು ತಗೋಬೇಕು ಅಂದರೆ ವಾಟ್ಸಪ್ ಮಾಡ್ಕೊಳ್ಳಿ. ಮರಿಯಂ ಓವ್ಯುಲೇಷನ್ ಟ್ರ್ಯಾಕರ್ ಆ್ಯಪ್ ಮಹಿಳೆಯರಿಗೆ ತುಂಬ ಒಳ್ಳೆ ರೀತಿ ಓವ್ಯುಲೇಷನ್ನ ಟ್ರ್ಯಾಕ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರಲ್ಲಿ. www.mariammanemaddu.com ವೆಬ್ಸೈಟಿಗೆ ಹೋಗಿ ಅಲ್ಲಿ ವಿಸಿಟ್ ಮಾಡಿದ್ರೆ ನಮ್ಮ ಮನೆಮದ್ದಿನ ಬಗ್ಗೆ ನಿಮಗೆ ಅತಿ ಹೆಚ್ಚು ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ನ ನೀವು ಪಡೀಬಹುದು. ನಿಮ್ಗೆ ಯಾವುದು ಬೇಕು ಅದನ್ನು ನೀವು ಆರ್ಡರ್ ಮಾಡಿಕೊಂಡು ಯೂಸ್ ಮಾಡಿಕೊಂಡು ಬೆನಿಫಿಟ್ಸ್ನ ತಗೋಬೋದು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.